ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ತುಂಬ ಸೂಪರ್ ಆಗಿದ್ದೀರಿ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಈ ದಿನ ನಾವು ಮುಖ್ಯಮಂತ್ರಿಗಳ 1,00,000 ಮನೆ ಯೋಜನೆ, ಚೀಫ್ ಮಿನಿಸ್ಟರ್ 1,00,000 ಹೌಸಿಂಗ್ ಸ್ಕೀಮ್, ಬೆಂಗಳೂರಿನಲ್ಲಿ ಸ್ವಂತ ಮನೆಯನ್ನು ಕಟ್ಕೊಬೇಕು ಅನ್ನುವಂತಹ ಹಲವು ಜನರ ಕನಸಾಗಿರುತ್ತೆ. ಸೈಟ್ ತೆಗೆದುಕೊಬೇಕು ಅಂದರೆ ಕೋಟಿಗಟ್ಟಲೆ ದುಡ್ಡು ಬೇಕಾಗುತ್ತೆ. ಆದರೆ ದೀನ ದಲಿತರು, ತುಂಬ ಬಡವರು, ಹಾಗೆ ಬಡತನ ರೇಖೆಗಿಂತ ತುಂಬ ಕೆಳವರ್ಗದಲ್ಲಿರೋಂಥವರು ಈ ಚೀಫ್ ಮಿನಿಸ್ಟರ್ 1,00,000 ಹೌಸಿಂಗ್ ಸ್ಕೀಮಲ್ಲಿ ನೀವು ಒಂದು ಫ್ಲ್ಯಾಟನ್ನು ಖರೀದಿ ಮಾಡ್ಬೋದು. ಅದಕ್ಕೇನೆಲ್ಲ ನಿಯಮಗಳಿದ್ದಾವೆ, ಕಂಡೀಷನ್ ಏನಿದೆ, ಹಾಗೆ ಆದಾಯದ ಮಿತಿ ಎಷ್ಟಿರಬೇಕು, ಸ್ವಂತ ಮನೆ ಇದ್ದರೆ ಏನಾದರೂ ತೊಗೊಬೋದಾ ಅಥವಾ ತೊಗೊಳ್ಲಿಕ್ಕೆ ಆಗೋದಿಲ್ವಾ, ಸ್ವಂತ ಮನೆ ಇಲ್ದವ್ರಿಗೆ ಅವಕಾಶ ಕೊಟ್ಟಿದೆಯಾ, ಸರ್ಕಾರ ಈ ಒಂದು ಸ್ಕೀಮ್ನಲ್ಲಿ ಯಾರಿಗೆಲ್ಲ ಅವಕಾಶ ಮಾಡಿಕೊಟ್ಟಿದೆ. ಅವರು ಸಹ ಶ್ರೀಮಂತರು ಒಂದು ಸೈಟ್ ತೊಗೊತಾರೆ, ಮನೆ ಕಟ್ಕೊತಾರೆ, ಬಡವರು ಕಷ್ಟಪಟ್ಟು ಒಂದು ಚಿಕ್ಕ ಸೈಟ್ ತೊಗೊಂಡು ಮನೆ ಕಟ್ಟುವ ಪ್ರಯತ್ನ ಮಾಡ್ತಾರೆ. ಆದರೆ ಏನೂ ಇಲ್ಲದೆ ಫುಟ್ಪಾತಲ್ಲಿರುವಂತಹ ಯಾವುದೋ ಸಣ್ಣ ಪುಟ್ಟ ಗುಡಿಸ್ನಲ್ಲಿ, ಶೀಟ್ ಮನೆಯಲ್ಲಿ ವಾಸ ಮಾಡ್ತಾ ಬೆಂಗಳೂರಿನಲ್ಲಿ ತುಂಬ ವರ್ಷಗಳಿಂದ ಇಲ್ಲೇ ಇದ್ದಾರೆ. ಬೆಂಗಳೂರಿನಲ್ಲೇ ಇಂಥವ್ರಿಗೆ ಸರ್ಕಾರ ಒಂದು ಕನಸಿನ ಮನೆಯನ್ನು ಸರ್ಕಾರದಿಂದನೇ ಕಟ್ಟಿಕೊಡ್ಬೇಕು. ಅದು ಒಂದು ಸ್ವಲ್ಪ ರೀಸನಬಲ್ ರೇಟು, ಕಡಿಮೆ ಬೆಲೆಯಲ್ಲಿ ಕಟ್ಟಿಕೊಡ್ಬೇಕು ಅನ್ನುವಂತಹ ಒಂದು ಯೋಜನೆ ಆಗಿದೆ ಚೀಫ್ ಮಿನಿಸ್ಟರ್ 1,00,000 ಹೌಸಿಂಗ್ ಸ್ಕೀಮ್. ಇದ್ರ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತಾ ಹೋಗೋಣ. ಪೂರ್ಣವಾದ ಡೀಟೇಲ್ ತಿಳ್ಕೊಳ್ಳೋಣ. ಆದಾಯದ ಮಿತಿ ಎಷ್ಟಿರಬೇಕು, ಯಾವಾಗ ಅಪ್ಲೈ ಮಾಡಬೇಕು, ಎಲ್ಲಿ ಅಪ್ಲೈ ಮಾಡಬೇಕು, ಹಾಗೆ ಇದು ಎಲ್ಲೆಲ್ಲ ಈ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಕೆಲವು ನಡೀತಾ ಇದೆ, ನೆಲಗುಳಿಯಲ್ಲಿ ನಡೀತಾ ಇದೆ. ನಾನು ನೋಡಿದೆ, ಸುಮಾರು ಒಂದು 10-20 ಫ್ಲೋರ್ ಕಟ್ತಾ ಇದ್ದಾರೆ, ಕೆಲಸ ಪ್ರೋಗ್ರೆಸ್ಸಲ್ಲಿದೆ. ಈಗ ಬೆಂಗಳೂರಿನ ಸುತ್ತಮುತ್ತ ತುಂಬ ಕಡೆ ನಡೀತಾ ಇದೆ. ಆದ್ದರಿಂದ ಅದರ ಬಗ್ಗೆ ಪೂರ್ಣವಾದ ಮಾಹಿತಿ ತಿಳಿತಾ ಹೋಗೋಣ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಮುಖ್ಯಮಂತ್ರಿಗಳ 1,00,000 ಮನೆ ಯೋಜನೆ, ನಿಮ್ಮ ಮನೆಯ ಕನಸು ನನಸಾಗಿಸಿಕೊಳ್ಳೋದಕ್ಕೆ ಏನು ಮಾಡಬೇಕು? ಆನ್ಲೈನಲ್ಲಿ ಈಗಲೇ ಅರ್ಜಿ ಸಲ್ಲಿಸಬೇಕು. ಅದಕ್ಕೆ ಅರ್ಜಿ ಸಲ್ಲಿಸೋದಕ್ಕಿಂತ ಮುಂಚೆ ನೀವು ಅದರ ಡೀಟೇಲನ್ನು ತಿಳ್ಕೊಬೇಕು. ಏನು ಮಾಹಿತಿ ತಿಳಿದೆ, ಏನೆಲ್ಲ ಡಾಕ್ಯುಮೆಂಟ್ಸ್ ಏನು ಬೇಕು, ನಾವು ಅದಕ್ಕೆ ಎಲಿಜಿಬಲ್ ಇದ್ದೀವ ಹೇಗೆ, ಅಲ್ಲ ಡಿಸೈಡ್ ಮಾಡಿದ ನಂತರ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಬನ್ನಿ ಸ್ನೇಹಿತರೆ, ಮುಖ್ಯಮಂತ್ರಿಗಳ 1,00,000 ಮನೆ ಯೋಜನೆಯ ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ, ವಿಶೇಷವಾಗಿ ಬೆಂಗಳೂರಿನಲ್ಲಿ ಕೈಗೆಟಕುವ ದರದಲ್ಲಿ ಮನೆ ಒದಗಿಸುವ ಗುರಿಯನ್ನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಹೊಂದಿದೆ. 87,000ಕ್ಕಿಂತ ಕಡಿಮೆ ವಾರ್ಷಿಕ ಆದಾಯ, ನೋಡಿ ಇಲ್ಲಿ ಸರಿಯಾಗಿ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಆ ಇಯರ್ಲಿ ಇನ್ಕಮ್, ಒಂದು ವರ್ಷದ ಇನ್ಕಮ್ಮು 87,000ಕ್ಕಿಂತ ಕಡಿಮೆ ಇರಬೇಕು, ಕಡಿಮೆ ವಾರ್ಷಿಕ ಆದಾಯ, ಮತ್ತು ಬೆಂಗಳೂರಿನಲ್ಲಿ ಕನಿಷ್ಠ 5 ವರ್ಷ ವಾಸವಿರುವಂತಹ ವ್ಯಕ್ತಿಗಳಾಗಿರಬೇಕು. ಕನಿಷ್ಠ ಬೆಂಗಳೂರಿನಲ್ಲಿ 5 ವರ್ಷ ವಾಸ ಇರಬೇಕು. BPL ಅಥವಾ ಆರ್ಥಿಕವಾಗಿ ದುರ್ಬಲ ವರ್ಗದ ಕುಟುಂಬಗಳು ಸೇರಿದಂತೆ ಅರ್ಹ ಫಲಾನುಭವಿಗಳಿಗೆ 1 BHK ಮತ್ತು 2 BHK ಬಹುಮಹಡಿ ಫ್ಲ್ಯಾಟ್ಗಳನ್ನು ಈ ಯೋಜನೆ ಒದಗಿಸಿಕೊಡುತ್ತೆ. ಕರ್ನಾಟಕ ಸರ್ಕಾರ ಬೆಂಗಳೂರಿನ ನಿವಾಸಿಗಳಿಗಾಗಿ 1,00,000ಕ್ಕೂ ಹೆಚ್ಚು ಮನೆಗಳನ್ನು ನಿರ್ಮಿಸುವಂತಹ ಪ್ಲಾನನ್ನು ಮಾಡಿದೆ. ಕರ್ನಾಟಕದ 1,00,000 ಮನೆ ಯೋಜನೆಯು ಕೇಂದ್ರ ಸರ್ಕಾರವು ಪ್ರಾರಂಭಿಸಿರುವ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯ ಒಂದು ಭಾಗವಾಗಿದೆ. ಈ ಯೋಜನೆಯನ್ನು ಬೆಂಗಳೂರು ಮನೆ ಯೋಜನೆ ಎಂದು ಕರೆಯಲಾಗಿದೆ. ಸ್ನೇಹಿತರೆ ನೋಡಿ, ಇದಕ್ಕೆ ಏನೆಲ್ಲ ಎಲಿಜಿಬಲ್ ಬೇಕು ನೋಡ್ತಾ ಹೋಗೋಣ. ಸ್ನೇಹಿತರೆ, ಈಗಾಗಲೇ 2 ವಿಷಯಗಳನ್ನು ನೆನಪಿಟ್ಕೊಂಡ್ವಿ ನಾವು. ಒಂದು, ಆ ವ್ಯಕ್ತಿ 5 ವರ್ಷಗಳ ಕಾಲ ಬೆಂಗಳೂರಿನಲ್ಲಿಯೇ ವಾಸ ಇರಬೇಕು, ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ನಿಮ್ಮ ಹತ್ರ ಇರಬೇಕು. ಎರಡನೇದಾಗಿ, ನಿಮ್ಮ ಇನ್ಕಮ್, ವರ್ಷದ ಇನ್ಕಮ್ 87,000ಕ್ಕಿಂತ ಕಡಿಮೆ ಇರಬೇಕು. ಹೀಗೆ ಮುಂದಿನ ವಿಷಯಗಳನ್ನು ನೋಡೋಣ. ಬೆಂಗಳೂರಿನಂತಹ ಮಹಾನಗರದಲ್ಲಿ ಮನೆ ಕಟ್ಟುವುದು ಅನೇಕರ ಕನಸು, ಆದರೆ ಅದು ಎಲ್ಲರಿಗೂ ಸುಲಭವಲ್ಲ. ಆದಾಗ್ಯೂ ಕರ್ನಾಟಕ ರಾಜ್ಯ ಸರ್ಕಾರ ದೀನ ದಲಿತರಿಗೆ ಮನೆ ಅವಕಾಶವನ್ನು ಸುಗಮಗೊಳಿಸುವುದಕ್ಕೆ ಕರ್ನಾಟಕ 1,00,000 ಮನೆ ಯೋಜನೆ, ಕರ್ನಾಟಕ 1,00,000 ಮನೆ ಯೋಜನೆ ಅಥವಾ ಮುಖ್ಯಮಂತ್ರಿಗಳ ಬಹುಮಹಡಿ ಮನೆ ಯೋಜನೆ ಎಂಬ ಕಲ್ಯಾಣ
ಯೋಜನೆಯನ್ನು ಪರಿಚಯಿಸಿದೆ. ಇದರಿಂದ ನಿಮ್ಮ ಮನೆಯ ಕನಸು ನನಸಾಗುತ್ತೆ. ಈ ಯೋಜನೆಗೆ ಅರ್ಜಿ ಸಲ್ಲಿಸೋದು ಹೇಗೆ, ಫಲಾನುಭವಿಗಳಿಗೆ ಸರ್ಕಾರದಿಂದ ಎಷ್ಟು ಅನುದಾನ ದೊರೆಯುತ್ತೆ, ಈ ಯೋಜನೆ ಕುರಿತು ಪೂರ್ಣವಾದ ಮಾಹಿತಿ ತಿಳಿತಾ ಹೋಗೋಣ. ಸ್ನೇಹಿತರೆ, 1,00,000 ಮನೆ ಯೋಜನೆ 2017ರಲ್ಲಿ ಪ್ರಾರಂಭ ಆಗಾಯಿತು. ಕರ್ನಾಟಕ ಸರ್ಕಾರದ ಪ್ರಮುಖವಾದ ಒಂದು ಉಪಕ್ರಮ ಇದು. ಬೆಂಗಳೂರಿನಲ್ಲಿ ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಮತ್ತು ಕಡಿಮೆ ಆದಾಯ ಜನರಿಗೆ ಕೈಗೆಟಕುವ ದರದಲ್ಲಿ ಮನೆ ಒದಗಿಸುವ ಗುರಿಯನ್ನು ಹೊಂದಿದೆ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ 1,00,000 ಬಹುಮಹಡಿ ಮನೆ ಘಟಕಗಳನ್ನು ನಿರ್ಮಿಸೋದು ಈ ಯೋಜನೆಯ ಉದ್ದೇಶ. ಈ ಯೋಜನೆಯ ಪ್ರಕಾರ ಆರ್ಥಿಕವಾಗಿ ಹಿಂದುಳಿದ ಜನರು ಬಹುಮಹಡಿ ಮನೆಗಳ ಲಾಭವನ್ನು ಪಡೆಯಬಹುದು. ಈ ಯೋಜನೆಯಡಿ ಹೊಸ ಮನೆ ನಿರ್ಮಾಣಕ್ಕೆ ಅಥವಾ ಹಳೆಯ ಮನೆಗಳ ನವೀಕರಣಕ್ಕೆ ರಾಜ್ಯ ಸರ್ಕಾರ ಸಬ್ಸಿಡಿಯನ್ನು ನೀಡ್ತಾ ಇತ್ತು. ಕರ್ನಾಟಕ ಮುಖ್ಯಮಂತ್ರಿ 1,00,000 ಮನೆ ಯೋಜನೆಯ ಪ್ರಮುಖ ಅಂಶಗಳು, ಆ ಫಲಾನುಭವಿಗಳು. ಈ ಯೋಜನೆ ಕರ್ನಾಟಕದಲ್ಲಿ ವಾಸಿಸುವ ಆರ್ಥಿಕವಾಗಿ ದುರ್ಬಲ ವರ್ಗಗಳ ಜನರಿಗೆ ಆದ್ಯತೆ ನೀಡೋದು. ತುಂಬ ಬಡವರು, ಆರ್ಥಿಕವಾಗಿ ದುರ್ಬಲ ವರ್ಗದವರಿಗೆ ಆದ್ಯತೆ ನೀಡೋದು. ಬಹುಮಹಡಿ ಮನೆಗಳ ನಿರ್ಮಾಣ, ಈ ಯೋಜನೆಯು ವಾಸಸ್ಥಳವನ್ನು ಅತ್ಯುತ್ತಮಗೊಳಿಸೋದು. ಈಗ ಸ್ಲಮ್ ಏರಿಯಾದಲ್ಲಿ ನಾವೆಲ್ಲ ನೋಡ್ತಾ ಇರ್ತೀವಲ್ಲ, ಆ ಥರ ಇರೋದಿಲ್ಲ. ಭಾಳ ನೀಟ್ ಆ್ಯಂಡ್ ಕ್ಲೀನಾಗಿರುತ್ತೆ. ಹೆಚ್ಚಿನ ಕುಟುಂಬಗಳಿಗೆ ಸ್ಥಳಾವಕಾಶ ಕಲ್ಪಿಸಲು ಬಹುಮಹಡಿ ಅಪಾರ್ಟ್ಮೆಂಟ್ಗಳನ್ನು ನಿರ್ಮಿಸೋದು. ಹೊಸ ಮನೆಗಳನ್ನು ನಿರ್ಮಿಸಲು, ಹಳೆಯ ಕಟ್ಟಡಗಳನ್ನು ನವೀಕರಿಸಲು ಸರ್ಕಾರ ಈ ಹಿಂದೆ ಹಣಕಾಸಿನ ನೆರವನ್ನು ಕೊಡ್ತಾ ಇತ್ತು. ಆನ್ಲೈನ್ ಅರ್ಜಿದಾರರು ಆಶ್ರಯ ಪೋರ್ಟಲ್ ಮೂಲಕ ಅನುಕೂಲಕರವಾಗಿ ಅರ್ಜಿಗಳನ್ನು ಸಲ್ಲಿಸಬಹುದು. ಈಗ ಗೊತ್ತಾಗ್ತಾ ಇದೆ ಈ ಅರ್ಜಿಯನ್ನು ಎಲ್ಲಿ ಹಾಕಬೇಕು ಅಂತ. ಯಾವುದು ಅರ್ಜಿ? ಆಶ್ರಯ ಪೋರ್ಟಲ್ ಅನ್ನುವಂತಹ ವೆಬ್ಸೈಟಲ್ಲಿ ashray.karnataka.government.in ಅನ್ನುವಂತಹ ಈ ಒಂದು ಪೋರ್ಟಲಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ಪ್ರಯೋಜನಗಳು: ಈ ಯೋಜನೆ ಅರ್ಹ ವ್ಯಕ್ತಿಗಳಿಗೆ ಗಮನಾರ್ಹವಾದ ಆರ್ಥಿಕ ಪ್ರಯೋಜನವನ್ನು ನೀಡುತ್ತೆ. ಇದು ಅವರಿಗೆ ತಮ್ಮದೇ ಆದ ಮನೆಗಳನ್ನು ಹೊಂದೋದಕ್ಕೆ ಅಧಿಕಾರ ನೀಡುತ್ತೆ. ಏನೇನು ಮಾನದಂಡಗಳಿದ್ದಾವೆ, ಏನೇನು ಷರತ್ತುಗಳಿವೆ? ಸರ್ಕಾರ ಈ 1,00,000 ಏನು ಅಪಾರ್ಟ್ಮೆಂಟನ್ನು ಕೊಡಬೇಕಾದಾಗ ಏನೆಲ್ಲ ಕಂಡೀಷನನ್ನು ಹಾಕ್ಕೊಂಡಿದೆ, ಆ ಕಂಡೀಷನ್ಗೆ ನೀವು ಯಾವ ರೀತಿಯಾಗಿ ರೆಡಿಯಾಗಿದ್ದೀರಾ ನೋಡೋಣ. ಸ್ನೇಹಿತರೆ, ಆ ಷರತ್ತುಗಳ ಬಗ್ಗೆ ನೋಡ್ತಾ ಹೋಗೋಣ. ಒಂದನೇದಾಗಿ, ಕುಟುಂಬದ ವಾರ್ಷಿಕ ಆದಾಯ ಇಯರ್ ಇನ್ಕಮ್ 87,000 ಮೀರಿರಬಾರದು. ಯಾರಿಗೆಲ್ಲ ತುಂಬ 87,000ಕ್ಕಿಂತನೂ ಕಡಿಮೆ ಆದಾಯ ಇದೆ ಅವರು ಇಲ್ಲಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇದೆ. ಅರ್ಜಿದಾರರು ಕಳೆದ 5 ವರ್ಷಗಳಿಂದ ಬೆಂಗಳೂರಿನಲ್ಲೇ ವಾಸ ಇರಬೇಕು. ಅದಕ್ಕೆ ಸಂಬಂಧಪಟ್ಟ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇರಬೇಕು. ಅಥವಾ ರೇಷನ್ ಕಾರ್ಡ್ ಇರ್ಬೋದು, ಅಥವಾ ಆಧಾರ್ ಕಾರ್ಡ್ ಇರ್ಬೋದು, ಅಥವಾ ವಾಸಸ್ಥಳ ದೃಢೀಕರಣ ಪತ್ರ ಇರ್ಬೋದು. ಈ ಥರದ್ದು ಅನೇಕ ಡಾಕ್ಯುಮೆಂಟ್ಸ್ಗಳಿದ್ದಾವೆ. ಅದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಇಟ್ಕೊಂಡಿರಬೇಕಾಗತ್ತೆ. ನಂತರ ಮೂರನೇದಾಗಿ, ಅರ್ಜಿದಾರರು ಬಡತನ ರೇಖೆಗಿಂತ ಕೆಳಗಿನ BPL ಕಾರ್ಡ್ ನಿಮ್ಮ ಹತ್ರ ಇರಬೇಕು. BPL ಕಾರ್ಡನ್ನು ಚೆಕ್ ಮಾಡ್ತಾರೆ. ಯಾಕೆಂದರೆ ಆರ್ಥಿಕವಾಗಿ ಹಿಂದುಳಿದಂಥವ್ರಿಗೆ BPL ಕಾರ್ಡ್ ಕೊಟ್ಟಿರ್ತಾರೆ. ಅದಕ್ಕೋಸ್ಕರ BPL ಕಾರ್ಡ್ ಬೇಕಾಗುತ್ತೆ. ಆ BPL ಕಾರ್ಡ್ ಇದ್ದಾಗ ಅದು ಒಂದು ಡಾಕ್ಯುಮೆಂಟ್ಸ್. ಅರ್ಜಿದಾರರು ಈ ಹಿಂದೆ ಇತರೆ ಸರ್ಕಾರಿ ಮನೆ ಯೋಜನೆಗಳಿಂದ ಪ್ರಯೋಜನ ಪಡೆದಿರಬಾರದು. ನೋಡಿ, ಸರ್ಕಾರ ಏನೆಲ್ಲ ಪ್ರಯೋಜನಗಳನ್ನು ಕೊಡ್ತದೆ, ಲೋನನ್ನು ಕೊಡುತ್ತೆ ಮನೆ ಕಟ್ಕೊಳ್ಳಿಕ್ಕೆ, ಆ ಥರ ರೀತಿಯ ಪ್ರಯೋಜನಗಳನ್ನು ಪಡೆದಿರಬಾರ್ದು. ಅಂಥವರು ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ಅಥವಾ ಸ್ವಂತ ಮನೆ, ಬೆಂಗಳೂರಿನಲ್ಲಿ ಸ್ವಂತ ಮನೆಯನ್ನು ಹೊಂದಿರಬಾರ್ದು. 1,00,000 ಫಲಾನುಭವಿಗಳು ಕೋಟಾ ಭರ್ತಿಯಾಗುವವರೆಗೆ ಅರ್ಜಿಗಳನ್ನು ಮೊದಲು ಬಂದವರಿಗೆ ಆದ್ಯತೆ ಎಂಬ ಆಧಾರದ ಮೇಲೆ ಪ್ರಕ್ರಿಯೆಯನ್ನು ಗೊಳಿಸಲಾಗುತ್ತೆ. ಇದರ ವೈಶಿಷ್ಟ್ಯಗಳು: ಕರ್ನಾಟಕ 1,00,000 ಮನೆ ಯೋಜನೆ ಕಾರ್ಯಕ್ರಮದ ಅಡಿಯಲ್ಲಿ ನಿರ್ಮಿಸಲಾದ ವಸತಿ ಗೃಹಗಳ ಗುಣಮಟ್ಟ ಮತ್ತು ವಾಸಯೋಗ್ಯತೆಗೆ ಆದ್ಯತೆಯನ್ನು ನೀಡುತ್ತೆ. ನೋಡಿ, ಗುಣಮಟ್ಟ, ಕ್ವಾಲಿಟಿ. ಬಿಲ್ಡಿಂಗ್ ನಾಳೆಗೆ ಕುಸಿದು ಬಿದ್ದೋಗ್ಬಿಡ್ತದ ಅನ್ನುವಂತಹ ಕೆಲವರು ಆತಂಕವನ್ನು ನೋಡ್ತಿರ್ತೀವಲ್ಲ. ತುಂಬ
ವಸತಿಗಳು ಗುಣಮಟ್ಟದಾಗಿರುತ್ತೆ, ವಾಸಕ್ಕೆ ಯೋಗ್ಯವಾಗಿರುತ್ತೆ. ಫಲಾನುಭವಿಗಳು ಆರಾಮದಾಯಕ, ಕ್ರಿಯಾತ್ಮಕ ಮತ್ತು ಸುಸ್ಥಿರ ವಾಸಸ್ಥಳಗಳ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ವಿನ್ಯಾಸಗೊಳಿಸಲಾಗಿದೆ. ನೋಡಲ್ಲಿ ಹೋದಾಗ ಫಲಾನುಭವಿಗಳಿಗೆ ಆರಾಮದಾಯಕ ಅನಿಸ್ಬೇಕು, ಕ್ರಿಯಾತ್ಮಕ ಮತ್ತು ಸುಸ್ಥಿರವಾಗಿ ಖುಷಿಯಾಗಿ ವಾಸ ಮಾಡುವಂತಹ ಒಂದು ಫೀಲಿಂಗ್ ಕೊಡಬೇಕು ನಿಮಗೆ. ಯಾವುದೋ ಸ್ಲಮ್ ಏರಿಯಾ ಬಂದ್ಬಿಟ್ಟಿದ್ದೀನಿ, ನಾನು ಇಲ್ಲಿಂದ ಯಾವಾಗ ಆಚೆ ಹೋಗ್ಬಿಟ್ಟು ಸಾಕಪ್ಪ ಅನ್ನೋ ಫೀಲಿಂಗ್ ಬರಬಾರ್ದು. ಆ ಒಂದು ಪಾಯಿಂಟನ್ನು ಹಾಕಿದ್ದಾರೆ. ಪ್ರತಿ ಮನೆ ಘಟಕ ಕನಿಷ್ಠ 30 ಚದರ ಮೀಟರ್, ಎಷ್ಟು ಮೀಟರು? 30 ಚದರ ಮೀಟರ್ ಕಾರ್ಪೆಟ್ ಪ್ರದೇಶ ನೀಡುತ್ತದೆ. ನಿವಾಸಿಗಳಿಗೆ ಸಾಕಷ್ಟು ಜಾಗವನ್ನು ಒದಗಿಸುತ್ತೆ. ವಿದ್ಯುತ್ ಇರ್ಬೋದು, ನೀರಿರ್ಬೋದು, ನೀರಿನ ಸರಬರಾಜು, ನೈರ್ಮಲ್ಯ, ಅಗತ್ಯ ಮೂಲಭೂತ ಸೌಕರ್ಯಗಳು, ಯೋಗ್ಯವಾದ ಜೀವನವನ್ನ ಮಟ್ಟವನ್ನು ಖಾತರಿಪಡಿಸುತ್ತೆ. ಮನೆ ಸಂಕೀರ್ಣಗಳು, ಉದ್ಯಾನ ನೋಡಿ ಏನೆಲ್ಲ ಬರುತ್ತೆ ಮನೆ ಸಂಕೀರ್ಣಗಳಲ್ಲಿ. ಉದ್ಯಾನವನ ಇರುತ್ತೆ, ಪಾರ್ಕ್ ಇರುತ್ತೆ, ಪ್ಲೇ ಗ್ರೌಂಡ್ ಇರುತ್ತೆ, ಆಟದ ಮೈದಾನ ಇರುತ್ತೆ. ಹಾಗೆ ಕೆಲವೊಂದು ಸಮುದಾಯ ಭವನಗಳು ಇರ್ತವೆ, ಅಲ್ಲೇನಾದರೂ ಮದುವೆ ಫಂಕ್ಷನ್ನು ಈ ಥರದ್ದು ಏನಾದ್ರು ಸೆಲೆಬ್ರೇಷನ್ ಮಾಡಲಿಕ್ಕೆ, ಅಂಗಡಿಗಳಂತಹ ಸೌಲಭ್ಯಗಳು. ಇದು ಸಮುದಾಯದ ಸಾಮಾಜಿಕ ಸಂವಹನದ ಪ್ರಜ್ಞೆಯನ್ನು ಹೆಚ್ಚು ಮಾಡುತ್ತೆ. ನಂತರ ಪರಿಸರದ ಪರಿಣಾಮವನ್ನು ಕಡಿಮೆ ಮಾಡೋದಕ್ಕೆ, ಫಲಾನುಭವಿಗಳಿಗೆ ದೀರ್ಘಕಾಲಿಕ ವೆಚ್ಚವನ್ನು ಕಡಿಮೆ ಮಾಡೋದಕ್ಕೆ ಇಂಧನ, ಸಮರ್ಥ ಬೆಳಕು, ನೀರು ಸಂರಕ್ಷಣಾ ಕ್ರಮಗಳು ಒಳಗೊಂಡಂತೆ ಸುಸ್ಥಿರ ವಿನ್ಯಾಸ ಅಂಶಗಳನ್ನು ಇಲ್ಲಿ ಒಳಗೊಂಡಿರುತ್ತೆ. ನೋಡಿ ಎಷ್ಟೆಲ್ಲ ಅನುಕೂಲಗಳನ್ನು ಇಲ್ಲಿ ಮಾಡಿಕೊಡ್ತಾ ಇದೆ ಅಂತ ನೀವು ನೋಡ್ಬೋದು ಸ್ನೇಹಿತರೆ. ನೋಡಿ ಇಲ್ಲಿ ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆ ಹೇಗಿರುತ್ತೆ. ಆಸಕ್ತರು ಈ ಹಂತಗಳನ್ನು ಅನುಸರಿಸಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು. ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕು. ashraya.karnataka.government.in ಅನ್ನೋ ಒಂದು ವೆಬ್ಸೈಟಲ್ಲಿ ಮುಖಪುಟದಲ್ಲಿ ಮುಖ್ಯಮಂತ್ರಿಗಳ ಬೆಂಗಳೂರು ಮನೆ ಯೋಜನೆಗಾಗಿ ಲಿಂಕನ್ನು ಆಯ್ಕೆ ಮಾಡಬೇಕು. ನಿಮ್ಮ ಆದ್ಯತೆಯ ಆಧಾರದ ಮೇಲೆ 1 BHKನ ಅಥವಾ 2 BHK ಫ್ಲ್ಯಾಟ್ಗಳನ್ನು ಆಯ್ಕೆ ಮಾಡಿ ಅರ್ಜಿ ಸಲ್ಲಿಸಿ. ನಂತರ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ವಿಧಾನಸಭಾ ಕ್ಷೇತ್ರ, ಪ್ರದೇಶದ ಬಗ್ಗೆ ವಿವರ ಒದಗಿಸಬೇಕು. ನಿಮ್ಮ ಜಾತಿ, ವಯಸ್ಸು, ವಾರ್ಷಿಕ ಆದಾಯ, ಹೆಚ್ಚುವರಿ ಮಾಹಿತಿಯನ್ನು ನಮೂದಿಸಿ ನಿಮ್ಮ ಆದ್ಯತೆಯ ಪಾವತಿ ವಿಧಾನವನ್ನು ಬಳಸಿಕೊಂಡು ₹100 ನೋಂದಣಿ ಶುಲ್ಕವನ್ನು ಅರ್ಜಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸೋದಕ್ಕೆ ನೀವು ಬಟನನ್ನು ಕ್ಲಿಕ್ ಮಾಡಿ ಅದನ್ನು ಸಲ್ಲಿಸಬೇಕು. ಅಗತ್ಯವಾಗಿರುವ ದಾಖಲೆಗಳೇನೇನು? ನಿವಾಸ ಪ್ರಮಾಣ ಪತ್ರ, ಕಂದಾಯ ಇಲಾಖೆಯಿಂದ ಆದಾಯ ಪ್ರಮಾಣ ಪತ್ರ, ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಬೇಕು, ಜಾತಿ ಪ್ರಮಾಣ ಪತ್ರ ಇರಬೇಕು, ಹಾಗೆ ಮೊಬೈಲ್ ನಂಬರು, ಪಡಿತರ ಚೀಟಿ, ರೇಷನ್ ಕಾರ್ಡ್ ಇರಬೇಕು, ಮತದಾರರ ಕಾರ್ಡ್ ಇರಬೇಕು, ID ಕಾರ್ಡು, ಕಟ್ಟಡ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆಯ ನೋಂದಣಿ ಸಂಖ್ಯೆ ಇರಬೇಕು, ಇತ್ತೀಚಿನ ಪಾಸ್ಪೋರ್ಟ್ ಸೈಜು ಫೋಟೋ ಇರಬೇಕು. ಅರ್ಜಿಯ ಸ್ಥಿತಿಯನ್ನು ಪರಿಶೀಲಿಸುವಂಥ ಹಂತಗಳು ಏನು? ಮೊದಲನೇದಾಗಿ ನೀವು ಕರ್ನಾಟಕದ ಮುಖ್ಯಮಂತ್ರಿ ಮನೆ ಯೋಜನೆಯ ಅಧಿಕೃತ ವೆಬ್ಸೈಟ್ನಲ್ಲಿ ಮುಖಪುಟದಲ್ಲಿ ಫಲಾನುಭವಿಯ ಸ್ಥಿತಿಯನ್ನು ಆಯ್ಕೆಯನ್ನು ಆರಿಸಿ ಜಿಲ್ಲೆಯ ಹೆಸರು ಮತ್ತು ಫಲಾನುಭವಿ ಕೋಡ್ಗಳಂಥ ವಿವರವನ್ನು ನಮೂದಿಸಿ ಕೊನೆಗೆ ಸ್ಕ್ರೀನ್ ಮೇಲೆ ಕಾಣಿಸಿದಂತಹ ಸಲ್ಲಿಸುವಂಥ ಆಯ್ಕೆಯನ್ನು ಕ್ಲಿಕ್ ಮಾಡಿ ಸಲ್ಲಿಸಬೇಕು. ಏನೆಲ್ಲ ಸಬ್ಸಿಡಿ ಸಿಗುತ್ತೆ ಸ್ನೇಹಿತರೆ? ಸರ್ಕಾರ ವಸತಿ ಗೃಹದ ವೆಚ್ಚವನ್ನು 10.6 ಲಕ್ಷದವರೆಗೆ ಪರಿಷ್ಕರಿಸಿದೆ. 60,000 GST ಸೇರಿದಂತೆ 11.20 ಲಕ್ಷವರೆಗೆ ಹೆಚ್ಚಿಸಿದೆ. 11,20,000. ಸಾಮಾನ್ಯ ವರ್ಗದವರಿಗೆ ಕೇಂದ್ರ ಸರ್ಕಾರದಿಂದ 1.50 1.5 ಲಕ್ಷ, ರಾಜ್ಯ ಸರ್ಕಾರದಿಂದ 1,20,000, ಒಟ್ಟು 2,70,000 ಸಬ್ಸಿಡಿ ದೊರೆಯುತ್ತೆ ಸಾಮಾನ್ಯ ವರ್ಗದವರಿಗೆ. ಇದು ಸಾಮಾನ್ಯ ವರ್ಗದವರಿಗೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ SC ST ಅವರಿಗೆ ಕೇಂದ್ರ ಸರ್ಕಾರದಿಂದ 1.5 ಲಕ್ಷ, ನಂತರ ರಾಜ್ಯ ಸರ್ಕಾರದಿಂದ 2 ಲಕ್ಷ, ಒಟ್ಟು 3.5 ಲಕ್ಷ ಸಬ್ಸಿಡಿ ಸಿಗುತ್ತೆ SC ST ಅವರಿಗೆ. 3.5 ಲಕ್ಷ ಯಾರಿಗೆ? SC ST ಜಾತಿಯವರಿಗೆ ಸಿಗುತ್ತೆ. ಕೇಂದ್ರ ಸರ್ಕಾರ ಸಾಮಾನ್ಯ ವರ್ಗಕ್ಕೆ 1.5 ಲಕ್ಷ, ರಾಜ್ಯ ಸರ್ಕಾರ ಸಾಮಾನ್ಯ ವರ್ಗಕ್ಕೆ 1.20 ಲಕ್ಷ, SC ST ಕ್ಯಾಟಗರಿಯವರಿಗೆ 2 ಲಕ್ಷ ರು ನೀಡುತ್ತೆ. ಫಲಾನುಭವಿಗಳು 7.50 ಲಕ್ಷ ರು ಸಾಮಾನ್ಯ ಮತ್ತು 6.70 ಲಕ್ಷ ರು SC ST ಅವರಿಗೆ ಪಾವತಿಸಬೇಕಾಗುತ್ತೆ. ಫಲಾನುಭವಿಗಳು
7.5 ಲಕ್ಷ ಹಣವನ್ನು ಕಟ್ಟಬೇಕಾಗುತ್ತೆ. ಹಾಗೆ SC/ST ಆ ಒಂದು ವರ್ಗಕ್ಕೆ ಸೇರಿದವರು 6,70,000 ರೂಪಾಯಿ ಕಟ್ಟಬೇಕಾಗುತ್ತೆ. ಈ ಯೋಜನೆಯ ಇತ್ತೀಚಿನ ಬೆಳವಣಿಗೆ ಏನೇನಾಗಿದ್ದಾವೆ, ಎಷ್ಟೆಷ್ಟು ಕುಟುಂಬಗಳು ಸಹಾಯ ಪಡ್ಕೊಂಡಿದ್ದಾವೆ ಅನ್ನುವಂತಹ ವಿಷಯಗಳನ್ನು ಇಲ್ಲಿ ಚರ್ಚೆ ಮಾಡಿದ್ದಾರೆ. ಸ್ನೇಹಿತರೆ, ಈ ಫಲಾನುಭವಿಗಳು BPL ಕಾರ್ಡ್ ಇರಬೇಕು, ಆರ್ಥಿಕವಾಗಿ ಹಿಂದುಳಿದಿರಬೇಕು ಅಂಥವ್ರಿಗೆ. ನಂತರ ಈ ಯೋಜನೆಯ ಹೆಸರು ಕರ್ನಾಟಕ ಮುಖ್ಯಮಂತ್ರಿ 1 ಲಕ್ಷ ಮನೆ ಯೋಜನೆ. ಇದು ಸಬ್ಸಿಡಿ ಈಗಾಗಲೇ ಹೇಳಿದ್ದೀನಿ ನಾನು. ಸಾಮಾನ್ಯ ವರ್ಗಕ್ಕೆ 2,70,000, ಕೇಂದ್ರ ಸರ್ಕಾರದಿಂದ 1.5 ಲಕ್ಷ, ರಾಜ್ಯ ಸರ್ಕಾರದಿಂದ 1,20,000 ರೂಪಾಯಿ ಬರುತ್ತೆ. ಮನೆಯ ಪ್ರಕಾರ 1 BHK 2 BHK ಬಹುಮಹಡಿ ಅಪಾರ್ಟ್ಮೆಂಟ್ಗಳು. ಅರ್ಜಿ ಸಲ್ಲಿಸೋದು ಆನ್ಲೈನ್ ಮೂಲಕ ashrayakarnataka.government.in ಅನ್ನುವಂಥ ವೆಬ್ಸೈಟ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಪ್ರಮುಖವಾದ ಮಾನದಂಡಗಳು: ತಮ್ಮ ಹೆಸರಿನಲ್ಲಿ ಬೆಂಗಳೂರಿನಲ್ಲಿ ಮನೆ ಇರಕೂಡ್ದು, ಯಾವುದೇ ಸರ್ಕಾರದಿಂದ ಗೃಹ ಯೋಜನೆಗೆ ಲಾಭ ಪಡೆದಿರಬಾರ್ದು. ಈ ಅನುಷ್ಠಾನವನ್ನು ಯಾವ ಇಲಾಖೆಯಿಂದ ಮಾಡ್ತಾರೆ ಅಂದರೆ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ ಇದರಿಂದ ಜವಾಬ್ದಾರಿನ ಹೊತ್ಕೊಂಡು ಆ ಅನುಷ್ಠಾನವನ್ನು ಮಾಡುತ್ತೆ. ಅಲ್ಲಿ ಏನೆಲ್ಲ ಸೌಲಭ್ಯಗಳಿರ್ತವೆ: ವಿದ್ಯುತ್ತು, ನೀರು, ಲಿಫ್ಟು, ಕಸ ನಿರ್ವಹಣೆ, ರೇರಾ ಅನುಮೋದಿತ ಫ್ಲ್ಯಾಟ್ಗಳು ಇವೆಲ್ಲ ಇರುತ್ತೆ ನೋಡಿ. ಇದಕ್ಕೆ ರೇರಾ ಅನುಮೋದನೆಯೂ ಸಹ ಇರುತ್ತೆ. ಈ ರೀತಿ ಅಧಿಕೃತ ವೆಬ್ಸೈಟ್ ಮೂಲಕ ನೀವು ಈ ರೀತಿಯಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಸ್ನೇಹಿತರೆ, ಈ 1 ಲಕ್ಷ ಮುಖ್ಯಮಂತ್ರಿಗಳ 1 ಲಕ್ಷ ಗೃಹ ಅಪಾರ್ಟ್ಮೆಂಟ್ಗಳಿಗೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದ್ದರೂ ದಯವಿಟ್ಟು ಕಮೆಂಟ್ ಮಾಡಿ. ವಿಡಿಯೋ ನೋಡ್ತಾ ಇರೋರು ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು ಈಸಿಯಾಗಿ. ಅದಕ್ಕೋಸ್ಕರ ಎಲ್ಲರೂ ಅರ್ಜಿಯನ್ನು ಹಾಕಿ ಈ ಒಂದು ಸರ್ಕಾರದಿಂದ ಸಿಗುವ ಸವಲತ್ತುಗಳನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಸ್ನೇಹಿತರೆ, ಈ ಒಂದು ಅಪಾರ್ಟ್ಮೆಂಟು ಕನಕಪುರ ಮುಖ್ಯ ರಸ್ತೆಯ ನೆಲಗುಳಿಯಲ್ಲಿ ಕೆಲಸ ನಡೀತಾ ಇದೆ, ಪ್ರೋಗ್ರೆಸ್ ನಡೀತಾ ಇದೆ. 1 BHK ಇರ್ಬೋದು, 2 BHK ಇರ್ಬೋದು, ಪ್ರಗತಿಯ ಹಂತದಲ್ಲಿದೆ. ನೀವೇನು ಬೇಕಾದರೂ ಅಲ್ಲಿ ಹೋಗಿ ನೋಡಬೇಕಂತಂದರೆ ದಯವಿಟ್ಟು ನೆಲಗುಳಿ ಹತ್ರ ಇದೆ, ಕನಕಪುರ ಮುಖ್ಯ ರಸ್ತೆ, ಬೆಂಗಳೂರು. ನೆಲಗುಳಿಯಿಂದ ಸ್ವಲ್ಪ ಮೇನ್ ರೋಡಿಂದ ಸ್ವಲ್ಪ ದೂರದಲ್ಲಿದೆ, ಒಂದು 200 ಮೀಟರ್ ದೂರದಲ್ಲಿದೆ. ನೀವು ಹೋಗಿ ವಿಸಿಟ್ ಮಾಡಿ, ನೋಡಿ, ಆನ್ಲೈನಲ್ಲಿ ಅಪ್ಲೈ ಮಾಡಿ ಈ ಒಂದು ಅಪಾರ್ಟ್ಮೆಂಟನ್ನು ಪಡ್ಕೊಬೋದು ಅಂತ ಹೇಳ್ತಾ, ನೀವೆಲ್ಲರೂ ಫಸ್ಟ್ ಟೈಮ್ ನೋಡ್ತಿದ್ದೀರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.